ಒಬ್ಬ ಮಾಸ್ ಲೀಡರ್, ಯುವ ನಾಯಕ, ಸತತ 3 ಬಾರಿ ಕೇಂದ್ರದಲ್ಲಿ ಅಧಿಕಾರ ಹಿಡಿದಿರುವ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದವರು. ಅದರಲ್ಲೂ ರಿಯಲ್ ಲೈಫ್ ಸಿಂಗಂ ಅಂತಲೇ ಹೆಸರು ತಂದುಕೊಟ್ಟಿದ್ದ IPS ಹುದ್ದೆ ಬಿಟ್ಟು ಹಗಲು ರಾತ್ರಿ ನಿದ್ದೆ ಇಲ್ಲದೆ ಓದಿ ಗಿಟ್ಟಿಸಿಕೊಂಡಿದ್ದ ಕೆಲಸವನ್ನೇ ಬಿಟ್ಟು ಆ ಪಕ್ಷಕ್ಕೆ ಬಂದರೆ ಅಂಥವರನ್ನ ಆ ಪಕ್ಷ ನಡೆಸ್ಕೊಂಡಿದ್ದು ಹೇಗೆ? ಈಗ ಅದೇ ಯೂತ್ ಲೀಡರ್ ಆ ಪಾರ್ಟಿಗೂ ತಮ್ಗೋ ಸೆಟ್ ಆಗ್ತಿಲ್ಲ ಅಂತ ಓಪನ್ ಆಗಿಯೇ ಹೇಳಿ ಪಕ್ಷದಿಂದ ಆಚೆ ಬಂದು ಹೊಸದೊಂದು ಸಂಘಟನೆ ಲಾಂಚ್ ಮಾಡ್ತಾರೆ. ಆಶ್ಚರ್ಯ ಅನ್ನುವ ಹಾಗೆ ಆ ಸಂಘಟನೆ ಶುರುವಾದ 8 ಗಂಟೆಗಳಲ್ಲಿ ಬರೋಬ್ಬರಿ 8 ಲಕ್ಷ ಜನ ಅದಕ್ಕೆ ಸದಸ್ಯರಾಗ್ತಾರೆ. ದಟ್ ಈಸ್ ದ ಪವರ್ ಆಫ್ ಕೆ ಅಣ್ಣಾಮಲೈ. ಹೌದು ಸ್ನೇಹಿತರೆ, 8 ಗಂಟೆಗಳಲ್ಲಿ ಬರೋಬ್ಬರಿ 8 ಲಕ್ಷ ಮೆಂಬರ್ಸ್. ತಮಿಳುನಾಡು ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ, ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈ ಅವರ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ಗೆ ಸಿಕ್ಕಿರುವ ಭರ್ಜರಿ ರೆಸ್ಪಾನ್ಸ್ ಇದು. ಅಥವಾ ಅಣ್ಣಾಮಲೈ ಮಕ್ಕಳ್ ಇಯಕ್ಕಂ ಅಂದ್ರೆ ಅಣ್ಣಾಮಲೈ ಜನತಾ ಸಂಘಟನೆಗೆ ಸಿಕ್ಕಿರುವ ರೆಸ್ಪಾನ್ಸ್. ತಮಿಳುನಾಡಿನಲ್ಲಿ ಇತ್ತೀಚೆಗೆ ತಳಪತಿ ವಿಜಯ್ CM ಆದಂತೇನೆ ಇದು ಕೂಡ ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ದಕ್ಷಿಣ ಭಾರತದ ಪಾಲಿಟಿಕ್ಸ್ನಲ್ಲೇ ದೊಡ್ಡ ಸಂಚಲನ ಸೃಷ್ಟಿಸ್ತಿದೆ. ತಮಿಳುನಾಡಿನಲ್ಲಿ ಬಿಜೆಪಿಯ ಫೇಸ್ ಆಗಿದ್ದ ಅಣ್ಣಾಮಲೈಗೆ ಪಕ್ಷನೇ ಟಿಕೆಟ್ ಕೊಡಲಿಲ್ಲ. ಆದರೆ ಅದೇ ತಮಿಳುನಾಡಿನಲ್ಲಿ ಮುಂದೆ ಅಣ್ಣಾಮಲೈ ದೊಡ್ಡ ಪೊಲಿಟಿಕಲ್ ಶಕ್ತಿ ಆಗ್ತಾರಾ? ತಮಿಳುನಾಡಿನಲ್ಲಿ DMK ವರ್ಸಸ್ AIDMK ಅನ್ನುವ ಸಾಂಪ್ರದಾಯಿಕ ಫೈಟ್ ಈಗ ಆಲ್ಮೋಸ್ಟ್ ಮುಗಿದಿದೆ. ಈ ಟೈಮ್ನಲ್ಲಿ CM ವಿಜಯ್ ಅವರ TVK ಹಾಗೂ ಅಣ್ಣಾಮಲೈ ಅವರ ಈ ಹೊಸ ಮೂವ್ಮೆಂಟ್ ನಡುವೆ ಮಲ್ಟಿ ಪ್ಲೇಯರ್ ಗೇಮ್ ಶುರುವಾಗುತ್ತಾ? ಅಷ್ಟಕ್ಕೂ ಅಣ್ಣಾಮಲೈ ಅವರ ಪೊಲಿಟಿಕಲ್ ಸ್ಟ್ರಾಟಜಿ ಏನು? ಬಿಜೆಪಿ ಬಿಡುವ ಮೂಲಕ ಹೊಸ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಸೃಷ್ಟಿ ಮಾಡುವ ಮೂಲಕ ಅಣ್ಣಾಮಲೈ ಏನ್ ಮೆಸೇಜ್ ಕೊಡ್ತಿದ್ದಾರೆ ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊದಲಿಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ಬಿಡೋಣ. ಏನಿದು ಅಣ್ಣಾಮಲೈ ಅವರ ಹೊಸ ಪ್ಲಾನ್? ಅಣ್ಣಾಮಲೈ ತಮಿಳುನಾಡು ಬಿಜೆಪಿಗೆ ಕಳೆದ ಡಿಸೆಂಬರ್ನಲ್ಲೇ ಗುಡ್ ಬೈ ಹೇಳೋದಕ್ಕೆ ರೆಡಿ ಆಗಿದ್ರು. ಆದರೆ ಪಾರ್ಟಿ ಹೈಕಮಾಂಡ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ 2026ರ ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ ಮುಗಿಯುವ ತನಕ ವೇಟ್ ಮಾಡಿದ್ರು. ಈಗ ಮೊನ್ನೆ ಜೂನ್ 2ರಂದು ದೆಹಲಿಯಲ್ಲಿ ರಾಜೀನಾಮೆ ಸಲ್ಲಿಸಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಮುಖಾಮುಖಿ ಭೇಟಿಯಾಗಿ ಕಣ್ಣಿಗೆ ಕಣ್ಣಿಟ್ಟು ತಮ್ಮ ನಿರ್ಧಾರ ತಿಳಿಸಿದ್ರು. ನಿನ್ನೆ ಜೂನ್ 5ರಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಅಣ್ಣಾಮಲೈ ಅವರ ರಾಜೀನಾಮೆಯನ್ನ ಅಫಿಷಿಯಲ್ ಆಗಿ ಅಕ್ಸೆಪ್ಟ್ ಮಾಡಿದ್ದಾರೆ. ಕತೆ ಅಲ್ಲಿಗೆ ಮುಗಿಲಿಲ್ಲ, ಆಗಷ್ಟೇ ಶುರುವಾಯಿತು. ಬಿಜೆಪಿಯಿಂದ ಹೊರಬಂದ ಕೆಲವೇ ಗಂಟೆಗಳಲ್ಲಿ ಅಣ್ಣಾಮಲೈ ಮಕ್ಕಳ್ ಇಯಕ್ಕಂ ಅಂದ್ರೆ ಅಣ್ಣಾಮಲೈ ಜನತಾ ಸಂಘಟನೆ ಅನ್ನುವ ಹೊಸ ಸಂಘಟನೆಯನ್ನ ಅನೌನ್ಸ್ ಮಾಡಿದ್ದಾರೆ. ಇದಕ್ಕಾಗಿ ವಿ ದಿ ಲೀಡರ್ ಆರ್ಗನೈಸೇಷನ್ ಅನ್ನುವ ವೆಬ್ಸೈಟ್ ಲಾಂಚ್ ಮಾಡಿದ್ದಾರೆ. ಇದರ ಜೊತೆಗೆ ವಿ ದಿ ಲೀಡರ್ಸ್ ಫೌಂಡೇಶನ್ ಮೂಲಕ ಹೊಸದೊಂದು ರಾಜಕೀಯ ಕ್ರಾಂತಿಗೆ ಕೈ ಹಾಕಿದ್ದಾರೆ. ಫೌಂಡೇಶನ್ ಅಂದ ತಕ್ಷಣ ಇದೊಂದು NGO ತರಹದ್ದಲ್ಲ, ಇದು ಸದ್ಯಕ್ಕೆ ಒಂದು ಸಾರ್ವಜನಿಕ ಚಳವಳಿ. ಆದರೆ ಸರಿಯಾದ ಸಮಯ ಬಂದಾಗ ಇದು ಅಫಿಷಿಯಲ್ ಆಗಿ ಪೊಲಿಟಿಕಲ್ ಪಾರ್ಟಿ ಆಗಿ ಬದಲಾಗುತ್ತೆ. ಜೊತೆಗೆ ತಮಿಳುನಾಡಿನ ಮುಂದಿನ ಜನರಲ್ ಎಲೆಕ್ಷನ್ ನಲ್ಲಿ ಕೂಡ ಸ್ಪರ್ಧೆ ಮಾಡುತ್ತೆ ಅಂತ ಖುದ್ದು ಅಣ್ಣಾಮಲೈ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸೆಂಟರ್ ಫಾರ್ ಎಥಿಕ್ಸ್ ಅಂಡ್ ಪೊಲಿಟಿಕ್ಸ್ ಅನ್ನುವ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಈ ಸಂಘಟನೆಗೆ ಬರುವ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಟ್ರೈನಿಂಗ್, ಅದಾದ ಮೇಲೆ ಎಲಿಜಿಬಲ್ ಕ್ಯಾಂಡಿಡೇಟ್ಗಳಿಗೆ ಎಲೆಕ್ಷನ್ ಟಿಕೆಟ್, ಹೀಗೆ ಪಕ್ಕಾ ಪ್ಲಾನಿಂಗ್ ಜೊತೆಗೆ ಅಣ್ಣಾಮಲೈ ಅವರ ಸ್ಟೈಲ್ನಲ್ಲಿ ಅಖಾಡಕ್ಕಿಳಿಯೋದಕ್ಕೆ ಸಿದ್ಧವಾಗ್ತಿದ್ದಾರೆ. ಅಣ್ಣಾಮಲೈ ಅವರು ವೆಬ್ಸೈಟ್ ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಲಾಂಚ್ ಮಾಡಿದ ಕೇವಲ 8 ಗಂಟೆಗಳಲ್ಲಿ 8 ಲಕ್ಷ ಆಕ್ಟಿವ್ ಮೆಂಬರ್ಸ್ ಸೈನ್ ಅಪ್ ಆಗಿದ್ದಾರೆ. ಅಣ್ಣಾಮಲೈ ಮಕ್ಕಳ ಇಯಕ್ಕಂನ ಅಫಿಷಿಯಲ್ ಟೀಮ್ ಕೂಡ ಟ್ವೀಟ್ ಮಾಡಿ ಜನರ ರೆಸ್ಪಾನ್ಸ್ ನೋಡಿ ನಮಗೆ ಶಾಕ್ ಆಗಿದೆ, ಇಷ್ಟೊಂದು ಟ್ರಾಫಿಕ್ ಇರೋದ್ರಿಂದ ದಯವಿಟ್ಟು ಸಮಾಧಾನದಿಂದ ಇರಿ ಅಂತ ರಿಕ್ವೆಸ್ಟ್ ಮಾಡಿದೆ. ಇದನ್ನ ನೋಡಿದ್ರೆ ತಮಿಳುನಾಡಿನ ಯುವಕರು ಅಣ್ಣಾಮಲೈಗೆ ಎಂತಹ ಬಿಗ್ ವೆಲ್ಕಮ್ ಕೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಒಂದ್ ಕಡೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರೆ ಇತ್ತ ಬಿಜೆಪಿ ಮಾತ್ರ ಇದನ್ನ ತುಂಬಾ ಲೈಟ್ ಆಗಿ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತಿದೆ. ತಮಿಳುನಾಡು ಬಿಜೆಪಿಯ ಈಗಿನ ಪ್ರೆಸಿಡೆಂಟ್ ನೈನಾರ್ ನಾಗೇಂದ್ರನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಣ್ಣಾಮಲೈ ಹೋಗಿರೋದ್ರಿಂದ ಬಿಜೆಪಿಗೆ ಲಾಸೇ ಇಲ್ಲ. ಬಿಜೆಪಿ ಪ್ರಪಂಚದಲ್ಲೇ ಅತಿ ದೊಡ್ಡ ಪಾರ್ಟಿ, ಇದು ಐಡಿಯಾಲಜಿ ಮೇಲೆ ನಡೆಯುತ್ತೆ ವಿನಃ ವ್ಯಕ್ತಿಗಳ ಮೇಲಲ್ಲ ಅಂತ ಡೌನ್ ಪ್ಲೇ ಮಾಡ್ತಿದ್ದಾರೆ. ಜೊತೆಗೆ ತಮಿಳುನಾಡು ಬಿಜೆಪಿಯ ಮಾಜಿ ಉಪಾಧ್ಯಕ್ಷ MR ಗಾಂಧಿ ಕೂಡ ಪ್ರತಿಯೊಬ್ಬ ಲೀಡರ್ಗೂ ಅವರದ್ದೇ ಆದ ಸ್ಟೈಲ್ ಇರುತ್ತೆ, ಇವರ ನಿರ್ಧಾರದಿಂದ ಪಾರ್ಟಿಗೆ ದೊಡ್ಡ ಹೊಡೆತ ಏನು ಬೀಳಲ್ಲ ಅಂದಿದ್ದಾರೆ.
ಆದರೆ ಗ್ರೌಂಡ್ ರಿಯಾಲಿಟಿ ನೋಡುವ ಪೊಲಿಟಿಕಲ್ ಅನಲಿಸ್ಟ್ಗಳು ಜೊತೆಗೆ ಖುದ್ದು ಕೊಯಮತ್ತೂರ್ನ ಬಿಜೆಪಿ ಕಾರ್ಯಕರ್ತರು ಹೇಳ್ತಿರೋದೇ ಬೇರೆ. ಅಣ್ಣಾಮಲೈ ಅವರು ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದಾಗ ತಮಿಳುನಾಡಿನಲ್ಲಿ ಬಿಜೆಪಿಗೆ ಒಂದು ಹೊಸ ಕಳೆ ಬಂದಿತ್ತು. ಅವರ ಪಾದಯಾತ್ರೆಗಳು, ಡಿಎಂಕೆ ಸರ್ಕಾರದ ವಿರುದ್ಧದ ಅವರ ಶಾರ್ಪ್ ಟೀಕೆಗಳು ತಮಿಳುನಾಡು ಯುವಕರನ್ನ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡಿತ್ತು. ಈಗ ಅವರು ಹೋದ ಮೇಲೆ ಬಿಜೆಪಿಯಲ್ಲಿ ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅನ್ನೋದು ಕಹಿ ಸತ್ಯ. ಜೊತೆಗೆ ತಮಿಳುನಾಡು ಯುವ ಸಮುದಾಯದಲ್ಲೂ ಒಂದು ರೀತಿಯ ಡಿಲೇಮಾ ಕ್ರಿಯೇಟ್ ಆಗಿ ಅದೇ ತಳಪತಿ ವಿಜಯ್ಗೆ ಅಡ್ವಾಂಟೇಜ್ ಆಗಿದ್ದು ಅನ್ನುವ ಅಭಿಪ್ರಾಯ ಕೂಡ ಇದೆ. ಅಣ್ಣಾಮಲೈ ಒಬ್ಬಟ್ಟು ಮಾಡೋಕಂತ ಬೇಳೆ ನೆನೆಸಿಟ್ಟಿದ್ರು, ಆದರೆ ಅದೇ ಬೇಳೆಯಲ್ಲಿ ವಿಜಯ್ ವಡೆ ತಟ್ಟಿಟ್ರು ಅಂತ ಹೇಳ್ತಿದ್ದಾರೆ. ಇದು ಒಂದಾಯ್ತು. ಮತ್ತೊಂದು ವಿಚಾರ ಏನಂದ್ರೆ, ಅಣ್ಣಾಮಲೈ ಅಷ್ಟೊಂದು ದೊಡ್ಡ ಲೀಡರ್ ಆಗಿದ್ರು, ಬಿಜೆಪಿಯನ್ನ ಯಾಕೆ ಬಿಟ್ರು? ಬರೀ ಟಿಕೆಟ್ ವಿಚಾರನ? ಇದಕ್ಕೆ 3-4 ಕಾರಣ ಸಿಗುತ್ತೆ. ಮೊದಲೇದು ಮೈತ್ರಿ ಸ್ಟ್ರಾಟರ್ಜಿ ಮತ್ತು ಸೀಟು ಹಂಚಿಕೆ ವಿವಾದ. ಕಳೆದ ಮೇ ತಿಂಗಳಲ್ಲಿ ನಡೆದ ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಿಜೆಪಿ ಮತ್ತು ಎಐಎಡಿಎಂಕೆ ಮಧ್ಯೆ ಮೈತ್ರಿ ಇತ್ತು. ಆದರೆ ಅಣ್ಣಾಮಲೈಗೆ ಈ ಮೈತ್ರಿ ಮೊದಲಿನಿಂದಲೂ ಇಷ್ಟ ಇರಲಿಲ್ಲ. ತಮಿಳುನಾಡಿನಲ್ಲಿ ಬಿಜೆಪಿ ಸ್ವತಂತ್ರವಾಗಿಯೇ ಬೆಳಿಬೇಕೆ ಹೊರತು ಪ್ರಾದೇಶಿಕ ಪಾರ್ಟಿಗಳ ಕೈ ಕೆಳಗೆ ಇರಬಾರದು ಅನ್ನೋದು ಅವರ ಸ್ಟ್ರಾಂಗ್ ನಿಲುವಾಗಿತ್ತು. ಜೊತೆಗೆ ಎಲೆಕ್ಷನ್ನಲ್ಲಿ ಸೀಟು ಹಂಚಿಕೆ ವಿಚಾರದಲ್ಲಿ ಅಣ್ಣಾಮಲೈಗೆ ತೀವ್ರ ಅಸಮಾಧಾನ ಇತ್ತು. ಇದೇ ಕಾರಣಕ್ಕೆ ಅವರು ಕೆಲವು ಕ್ಷೇತ್ರಗಳ ಎಲೆಕ್ಷನ್ ಕೆಲಸದಿಂದಲೂ ದೂರ ಉಳಿದಿದ್ರು. ಎರಡನೇ ಕಾರಣ ಐಡಿಯಾಲಜಿ ಮತ್ತು ಆಂತರಿಕ ಭಿನ್ನಾಭಿಪ್ರಾಯ. ಅಣ್ಣಾಮಲೈ ತಮ್ಮ ರಾಜೀನಾಮೆ ಪತ್ರದಲ್ಲಿ ಸ್ಪಷ್ಟವಾಗಿ ಕಳೆದ 18 ತಿಂಗಳುಗಳಿಂದ ಪಾರ್ಟಿ ಹೈಕಮಾಂಡ್ ಜೊತೆಗೆ ಹಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇತ್ತು. ನಾನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗೌರವಿಸ್ತೇನೆ, ಆದರೆ ಕೆಲವು ವಿಚಾರಗಳಲ್ಲಿ ಧೈರ್ಯವಾಗಿ ನನ್ನ ಭಿನ್ನಾಭಿಪ್ರಾಯವನ್ನ ಎಕ್ಸ್ಪ್ರೆಸ್ ಮಾಡಿದ್ದೇನೆ. ತಮಿಳುನಾಡಿನ ಬೆಳವಣಿಗೆ ಮತ್ತು ಕಲ್ಚರಲ್ ಪಾಲಿಟಿಕ್ಸ್ ವಿಚಾರದಲ್ಲಿ ನಮ್ಮ ಮತ್ತು ಹೈಕಮಾಂಡ್ ಯೋಚನೆಗಳು ಮ್ಯಾಚ್ ಆಗ್ತಿಲ್ಲ ಅಂತ ಬರೆದಿದ್ದಾರೆ. ಜೊತೆಗೆ ಪಾರ್ಟಿಗೆ ತಾವು ಮತ್ತೊಂದು ತಲೆನೋವಾಗುವುದು ಬೇಡ ಅಂತ ಗೌರವಯುತವಾಗಿಯೇ ಹೊರಬಂದಿದ್ದೀನಿ ಅಂತ ಹೇಳಿದ್ದಾರೆ. ಮೂರನೇ ಕಾರಣ ಹಿರಿಯ ನಾಯಕರ ಈಗೋ ಮತ್ತು ಸೈಡ್ ಲೈನ್ ರಾಜಕೀಯ. ಅನಲಿಸ್ಟ್ಗಳ ಪ್ರಕಾರ ಅಣ್ಣಾಮಲೈ ಅವರು ಬಿಜೆಪಿಗೆ ಬರೋಕ್ಕಿಂತ ಮುಂಚೆ ತಮಿಳುನಾಡು ಬಿಜೆಪಿಯಲ್ಲಿ ಬ್ರಾಹ್ಮಣ ಸಮುದಾಯದ ಡಾಮಿನೆನ್ಸ್ ಜಾಸ್ತಿ ಇತ್ತು. ಆದರೆ ಅಣ್ಣಾಮಲೈ ಬಂದ ಮೇಲೆ ಒಬಿಸಿ ಮತ್ತು ಇತರೆ ಹಿಂದುಳಿದ ವರ್ಗಗಳ ಯುವಕರಿಗೆ ಪಾರ್ಟಿ ಪೋಸ್ಟ್ ಸಿಗೋದಕ್ಕೆ ಶುರುವಾಯಿತು. ಇದರಿಂದ ಪಾರ್ಟಿ ಬೇಸ್ ದೊಡ್ಡದಾಯಿತು. ಆದರೆ ಅಣ್ಣಾಮಲೈ ಅವರ ಈ ಬಿಗ್ ಇಮೇಜ್ ಪಾರ್ಟಿಯ ಕೆಲವು ಸೀನಿಯರ್ ಲೀಡರ್ಸ್ಗೆ ನುಂಗಲಾರದ ತುತ್ತಾಯಿತು. ತಮಗಿಂತ ಜೂನಿಯರ್ ಇಷ್ಟೊಂದು ಬೆಳೀತಿರೋದನ್ನ ನೋಡಿ ಹೈಕಮಾಂಡ್ ಮಟ್ಟದಲ್ಲಿ ಕಂಪ್ಲೇಂಟ್ ಮಾಡಿ ಅಣ್ಣಾಮಲೈ ಅವರನ್ನ ಸೈಡ್ ಲೈನ್ ಮಾಡಲಾಯಿತು ಅನ್ನುವ ಅಭಿಪ್ರಾಯ ಇದೆ. ಜೊತೆಗೆ ಕಳೆದ ವರ್ಷ ಅವರನ್ನ ರಾಜ್ಯಾಧ್ಯಕ್ಷ ಪೋಸ್ಟ್ನಿಂದ ತೆಗೆದು ನಯನಾರ್ ನಾಗಚಂದ್ರನ್ ಅವರನ್ನ ಕೂರಿಸಲಾಯಿತು. ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಅಣ್ಣಾಮಲೈಗೆ ಟಿಕೆಟ್ ಕೊಡದೆ ಪೂರ್ತಿ ಸೈಡ್ ಲೈನ್ ಮಾಡಿದ್ದೆ ಅವರು ಪಾರ್ಟಿ ಬಿಡೋದಕ್ಕೆ ಮೈನ್ ರೀಸನ್. ನಾಲ್ಕನೇ ಕಾರಣ ತಮಿಳು ಅಸ್ಮಿತೆ ಮತ್ತು ಪ್ರಾದೇಶಿಕ ಕನೆಕ್ಷನ್. ಅಣ್ಣಾಮಲೈ ತಾವೊಬ್ಬ ನ್ಯಾಷನಲಿಸ್ಟ್ ಹೌದು, ಆದರೆ ತಮಿಳು ಭಾಷೆ, ಕಲ್ಚರ್ ಮತ್ತು ಹೆರಿಟೇಜ್ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವ ಅಭಿಪ್ರಾಯ ಇದೆ. ಜೊತೆಗೆ ನ್ಯಾಷನಲ್ ಪಾರ್ಟಿಯ ಗೈಡ್ಲೈನ್ಸ್ನಲ್ಲೇ ಇದ್ರೆ ತಮಿಳುನಾಡಿನ ಜನರ ಎಮೋಷನ್ಗೆ ತಕ್ಕ ಹಾಗೆ ರಾಜಕಾರಣ ಮಾಡೋದಕ್ಕೆ ಆಗೋಲ್ಲ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಹಾಗಿದ್ರೆ ಅಣ್ಣಾಮಲೈ ಅವರ ಈ ಡಿಸಿಷನ್ನಿಂದ ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಮುಂದೆ ಏನೆಲ್ಲ ಇಂಪ್ಯಾಕ್ಟ್ ಆಗಬಹುದು? ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ತಮಿಳುನಾಡಿನ ವೋಟ್ ಶೇರ್ ಹಿಸ್ಟ್ರಿಯನ್ನ ನೋಡಬೇಕು. 2021ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಿಜೆಪಿ ವೋಟ್ ಶೇರ್ ಕೇವಲ 2.6% ಇತ್ತು. ಆದರೆ 2024ರ ಲೋಕಸಭಾ ಎಲೆಕ್ಷನ್ನಲ್ಲಿ ಅಣ್ಣಾಮಲೈ ಲೀಡರ್ಶಿಪ್ನಲ್ಲಿ ಈ ವೋಟ್ ಶೇರ್ ಬರೋಬ್ಬರಿ 11%ಗೆ ಜಂಪ್ ಆಗಿತ್ತು. ಆದರೆ ಯಾವಾಗ ಅಣ್ಣಾಮಲೈ ಅವರನ್ನ ಸೈಡ್ ಲೈನ್ ಮಾಡಲಾಯಿತು, ಇತ್ತೀಚೆಗೆ ಮುಗಿದ 2026ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಿಜೆಪಿ ವೋಟ್ ಶೇರ್ ವಾಪಸ್ ಮತ್ತೆ 3%ಗೆ ಬಂದಿದೆ. ಅಷ್ಟೇ ಅಲ್ಲ, ಕಳೆದ ಬಾರಿ ಗೆದ್ದಿದ್ದ 4 ಸೀಟುಗಳ ಜಾಗದಲ್ಲಿ ಈ ಬಾರಿ ಕೇವಲ 1 ಸೀಟು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಈಗ ಅಣ್ಣಾಮಲೈ ಹೊರಗಡೆ ಬಂದಿರೋದ್ರಿಂದ ಬಿಜೆಪಿಯ ಕೋರ್ ಯೂತ್ ವೋಟ್ ಬ್ಯಾಂಕ್ ಕಂಪ್ಲೀಟ್ ಆಗಿ ಶಿಫ್ಟ್ ಆಗುವ ಚಾನ್ಸಸ್ ಇದೆ. ಈಗಾಗಲೇ ಕೊಯಮತ್ತೂರು ಭಾಗದ ಹಲವು ಬಿಜೆಪಿ ಪದಾಧಿಕಾರಿಗಳು ಅಣ್ಣಾಮಲೈ ಅವರ ಹೊಸ ಸಂಘಟನೆಗೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಇನ್ನೊಂದು ಬಿಗ್ ಪಾಯಿಂಟ್ ಅಂದ್ರೆ ತಮಿಳುನಾಡಿನಲ್ಲಿ ಇತ್ತೀಚೆಗೆ ಯುವಕರೆಲ್ಲ ವಿಜಯ್ ಅವರ ಕಡೆ ಶಿಫ್ಟ್ ಆಗಿದ್ದಾರೆ. ಈಗ ಅಣ್ಣಾಮಲೈ ಕೂಡ ಹೊಸದೊಂದು ಕಾಮನ್ ಮ್ಯಾನ್ ಪಾಲಿಟಿಕ್ಸ್ ಥೀಮ್ ಇಟ್ಕೊಂಡು ಬರ್ತಿದ್ದಾರೆ. ಕಲ್ಟ್ ಪಾಲಿಟಿಕ್ಸ್ ಅಂದ್ರೆ ವ್ಯಕ್ತಿ ಪೂಜೆಯ ರಾಜಕಾರಣವನ್ನ ಬಿಟ್ಟು ಜನಪ್ರತಿನಿಧಿಗಳಿಗೆ ಟರ್ಮ್ ಲಿಮಿಟ್ ಇರಬೇಕು, ಯಾರು ಶಾಶ್ವತವಾಗಿ MLA MP ಆಗಿರಬಾರದು ಅನ್ನುವ ಹೊಸ ಪೊಲಿಟಿಕಲ್ ಗ್ರಾಮರ್ ಅನ್ನ ಅಣ್ಣಾಮಲೈ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದು ಆಂಟಿ DMK ವೋಟ್ಗಳನ್ನ ಮತ್ತಷ್ಟು ಡಿವೈಡ್ ಮಾಡೋದು ಗ್ಯಾರಂಟಿ. ಜೊತೆಗೆ ಸಿವಿಲ್ ಸೊಸೈಟಿ ಮತ್ತು ಇಂಟೆಲಿಜೆಂಟ್ ಯುವಕರು ಅಣ್ಣಾಮಲೈ ಕಡೆ ಅಟ್ರಾಕ್ಟ್ ಆದರೆ ಆಶ್ಚರ್ಯ ಇಲ್ಲ.
ಕೊನೆಯದಾಗಿ ನೋಡೋದಾದ್ರೆ ಡೇಟಾ ಮತ್ತು ನಂಬರ್ಸ್ನ ಪ್ರಕಾರ ವಿಜಯ್ ರೀತಿನೇ ಅಣ್ಣಾಮಲೈ ಅವರಿಗೆ ವೈಯಕ್ತಿಕವಾಗಿ ಯೂತ್ಸ್ನಲ್ಲಿ ದೊಡ್ಡ ಕ್ರೇಜ್ ಇರೋದು ಸತ್ಯ. ವಿಜಯ್ ಅವರಷ್ಟು ಇಲ್ದಿದ್ರು ಸ್ವಲ್ಪ ಅಂತೂ ಖಂಡಿತ ಇದೆ. ಸಂಘಟನೆ ಲಾಂಚ್ ಆದ 8 ಗಂಟೆಗಳಲ್ಲೇ 8 ಲಕ್ಷ ಮೆಂಬರ್ಸ್ ಬಂದಿರೋದು ಸಣ್ಣ ವಿಚಾರ ಅಲ್ಲ. ಆದರೆ ಇಡೀ ರಾಜ್ಯದಾದ್ಯಂತ ಎಲೆಕ್ಷನ್ ಗೆಲ್ಲೋದಕ್ಕೆ ಕೇವಲ ಇಂಟರ್ನೆಟ್ ಕ್ರೇಜ್ ಅಥವಾ ಸೋಷಿಯಲ್ ಮೀಡಿಯಾ ಸಪೋರ್ಟ್ ಅಷ್ಟೇ ಸಾಕಾಗಲ್ಲ. ಗ್ರೌಂಡ್ ಲೆವೆಲ್ನಲ್ಲಿ ಬೂತ್ ಮಟ್ಟದ ಸಂಘಟನೆ ಬೇಕು. ಅಣ್ಣಾಮಲೈ ಅವರು ಬಿಜೆಪಿಯಲ್ಲಿದ್ದಾಗ ಬೂತ್ ಏಜೆಂಟ್ಗಳನ್ನು ರೆಡಿ ಮಾಡಿದ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. ಆದರೆ ಹೊಸದೊಂದು ಪ್ಲಾಟ್ಫಾರ್ಮ್ ಕಟ್ಟಿ ಅದನ್ನ ಬಿಗ್ ಪೊಲಿಟಿಕಲ್ ಫೋರ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅವರಿಗೆ ಇನ್ನೂ ಸಾಕಷ್ಟು ಟೈಮ್ ಬೇಕಾಗಬಹುದು. ಇದೆಲ್ಲದರ ಮಧ್ಯೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಬಿಗ್ ಇಂಟ್ರೆಸ್ಟಿಂಗ್ ಮ್ಯಾಟರ್ ಓಡಾಡ್ತಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಅಣ್ಣಾಮಲೈ ಅವರ ಈ ಹೊಸ ಮೂವ್ಮೆಂಟ್ಗೆ ಸಪೋರ್ಟ್ ಮಾಡ್ತಾರಾ ಅನ್ನೋದು. ಅಣ್ಣಾಮಲೈ ಅವರು ನಿನ್ನೆ ತಮ್ಮ ಸ್ಪೀಚ್ನಲ್ಲಿ ಒಂದು ಬಿಗ್ ಸೀಕ್ರೆಟ್ ಓಪನ್ ಮಾಡಿದ್ದಾರೆ. 2020ರಲ್ಲಿ ತಾವು ಬಿಜೆಪಿಗೆ ಜಾಯಿನ್ ಆಗೋದಕ್ಕೆ ಜಸ್ಟ್ 1 ದಿನ ಮುಂಚೆ ಖುದ್ದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರೇ ಅಣ್ಣಾಮಲೈಗೆ ಫೋನ್ ಮಾಡಿ ನನ್ನ ಜೊತೆ ಬಂದು ಕೈ ಜೋಡಿಸಿ ನಾವಿಬ್ಬರು ಸೇರಿ ಹೊಸ ಮೂವ್ಮೆಂಟ್ ಮಾಡೋಣ ಅಂತ ಆಫರ್ ಕೊಟ್ಟಿದ್ರಂತೆ. ಆದರೆ ಆ ಹೊತ್ತಿಗಾಗಲೇ ಅಣ್ಣಾಮಲೈ ಅವರು ಬಿಜೆಪಿಯ BL ಸಂತೋಷ್ ಅವರಿಗೆ ಮಾತು ಕೊಟ್ಟಿದ್ರಿಂದ ರಜನಿ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ರಂತೆ. ಈಗ ವಿಷಯ ಏನಪ್ಪಾ ಅಂದ್ರೆ ರಜನಿಕಾಂತ್ ಅಂದುಕೊಂಡಿದ್ದ ಕ್ಲೀನ್ ಆ್ಯಂಡ್ ಸ್ಪಿರಿಚುವಲ್ ಪೊಲಿಟಿಕ್ಸ್ ಐಡಿಯಾಲಜಿಗೂ ಈಗ ಅಣ್ಣಾಮಲೈ ತಂದಿರುವ ಕಾಮನ್ ಮ್ಯಾನ್ ಪೊಲಿಟಿಕ್ಸ್ ಕಾನ್ಸೆಪ್ಟ್ಗೂ ಸಿಕ್ಕಾಪಟ್ಟೆ ಸಿಮಿಲಾರಿಟೀಸ್ ಇದೆ. ರಜನಿ ಫ್ಯಾನ್ ಬೇಸ್ ಮತ್ತು ಅಣ್ಣಾಮಲೈ ಅವರ ಯೂತ್ ಕ್ರೇಜ್ ಏನಾದರೂ ಗ್ರೌಂಡ್ ಲೆವೆಲ್ನಲ್ಲಿ ಒಂದಾದರೆ ಅದು ತಮಿಳುನಾಡು ಪಾಲಿಟಿಕ್ಸ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಅದೇನೇ ಇರಲಿ, ಸದ್ಯ ಟಿವಿಕೆ ಅಧಿಕಾರದಲ್ಲಿರುವ ಟೈಮ್ನಲ್ಲಿ ಅಣ್ಣಾಮಲೈ ಅವರ ಸಂಘಟನೆ ಕೂಡ ಬರ್ತಿರೋದು ಮುಂದಿನ ದಿನಗಳಲ್ಲಿ ತಮಿಳುನಾಡು ಪ್ರಾದೇಶಿಕ ರಾಜಕಾರಣದಲ್ಲಿ ಹೊಸ ಮೈತ್ರಿಗಳಿಗೆ ಅಥವಾ ಹೊಸದೊಂದು 3ನೇ ಧ್ರುವಕ್ಕೆ ಕಾರಣ ಆಗೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಒಂದಂತೂ ಕ್ಲಿಯರ್ ಆಗಿದೆ, ನ್ಯಾಷನಲ್ ಪಾರ್ಟಿಯ ಹಂಗಿಲ್ಲದೆ ಅಣ್ಣಾಮಲೈ ಈಗ ಕಂಪ್ಲೀಟ್ ಲೋಕಲ್ ಲೀಡರ್ ಆಗಿ ರೀಬ್ರ್ಯಾಂಡ್ ಆಗೋದಕ್ಕೆ ರೆಡಿ ಆಗಿದ್ದಾರೆ. ಅಣ್ಣಾಮಲೈ ಅವರ ಈ ಹೊಸ ರಾಜಕೀಯ ಸಂಘಟನೆ ತಮಿಳುನಾಡಿನ ಹಣೆ ಬರಹ ಬದಲಿಸುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚರಿತ್ರೆ ಚಾನಲ್ ಅನ್ನ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.